ಗಜ, ನೀನ್ ನಮ್ಮಿಬ್ರಿಗೆ ಬರೀ ಅಣ್ಣ ಅಲ್ಲ, ತಂದೆ ಸಮಾನ. ನೀನ್ ಇರ್ಲಿಲ್ಲ ಅಂದಿದ್ರೆ ನಮ್ ಲೈಫ್ ಫುಲ್ಫಿಲ್ ಆಗ್ತಿರ್ಲಿಲ್ಲ. ಯಾಕೋ ಏನಾದ್ರು ಮಾತಾಡ್ತಿದ್ಯಾ? ಓ, ಬೆಳಗ್ಗೆ ಪಾರ್ಟಿ ಮಾಡಕ್ ಶುರು ಮಾಡ್ಬಿಟ್ರೆ ಹೇಗೆ? ಕಮಾನ್ ಅಗ್ರಜ, ಲೆಟ್ ಮಿ ಫಿನಿಶ್. ನಿನ್ ಹತ್ರ ಮಾತಾಡೋಕೆ 1000 ಇದೆ. ಮಾತಾಡ್ತಾ ಹೋದ್ರೆ ಅದ್ ಬರೀ ಮಾತಾಗುತ್ತೆ. ಆ ಮಾತನ್ನೆಲ್ಲ ಮೀರ್ದೋ ನೀನೊಂಥರ ನನ್ನ ಪಾಲ್ಗೆ ದೇವರಿಗಿಂತ ದೊಡ್ಡವನು. ಅಂಡ್ ನಿನ್ ಬಗ್ಗೆ ನಮ್ಮ ಒಪಿನಿಯನ್ ಏನಿದೆ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ ಅಗ್ರಜ? ಕಮಾನ್ ವಿಕ್ರಾಂತ್, ಯಾಕೆ ಹೀಗೆ ಮಾತಾಡ್ತಿದ್ಯಾ? ನೀವು ನನ್ನನ್ನ ಎಷ್ಟು ಪ್ರೀತಿಸ್ತೀರಾ, ಗೌರವಿಸ್ತೀರಾ, ಅದಕ್ಕಿಂತ ಒಂದು ತೂಕ ಮೇಲೆ ನಾನು ನಿಮ್ಮನ್ನ ಪ್ರೀತಿಸ್ತೇನೆ. ನೀವು ನನ್ನ ಲೈಫಲ್ಲಿ ಬರೀ ತಮ್ಮಂದ್ರಲ್ಲ ಕಣ್ರೋ, ನೀವು ನನ್ನ ಮಕ್ಕಳು ಅಂದ್ಕೊಂಡು ನಾನು ಬದುಕಿದ್ದೇನೆ. ನಾನು ನಿಮ್ಮನ್ನು ಎಷ್ಟು ಪ್ರೀತಿಸ್ತೀನಿ ಅನ್ನೋ ನಿಮಗೆ ಗೊತ್ತಿಲ್ವಾ ಹೇಳಿ? ಗೊತ್ತು ಅಗ್ರಜ, ನೀ ನಮ್ಮನ್ನ ಎಷ್ಟು ಪ್ರೀತಿಸ್ತೀಯ, ಯಾವ ಸ್ಥಾನ ಕೊಟ್ಟಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ನಮ್ಮೇಲಿಟ್ಟಿರೋ ಪ್ರೀತಿ ಬಗ್ಗೆ ನಾನು ಅನುಮಾನ ಪಡ್ತಿಲ್ಲ. ನೀನ್ ನಮ್ಮೇಲಿಟ್ಟಿರೋ ಪ್ರೀತಿ, ಗೌರವ, ಇದ್ರೆಲ್ಲದ್ರ ಮೇಲೆ ಧೈರ್ಯ ಮಾಡಿ ಒಂದ್ ಮಾತು ಕೇಳ್ತಾ ಇದ್ದೀನಿ. ನೀನ್ ಯಾವತ್ತೂ ನಮ್ಮನ್ನ ದೂರ ಕಳ್ಸಲ್ಲ ಅಲ್ವಾ? Come on, ವಿಕ್ರಾಂತ್, ವಾಟ್ಸ್ ರಾಂಗ್ ವಿತ್ ಯು? ಏನಾಗಿದೆ ನಿನಗೆ? ಯಾಕೆ ಹೀಗೆ ಕೇಳ್ತಿದ್ಯಾ? ಹೇಳೋಣ, ನನ್ನಿಂದ ದೂರ ಮಾಡಲ್ಲ ಅಲ್ವಾ? ಒಂದ್ಸಲ ಈ ಅಚಾತುರ್ಯ ನಡೆದೋಗಿದೆ, ಮತ್ತೆ ಇದಾಗೋದಿಲ್ಲ. ಇಟ್ಸ್ ಮೈ ಪ್ರಾಮಿಸ್. ಥ್ಯಾಂಕ್ಸ್ ಅಣ್ಣ. ಇಟ್ಸ್ ಓಕೆ. ಅಲ್ಲ, ಆಲ್ ಆಫ್ ಎ ಸಡನ್ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ದೀರಾ ಇಬ್ರು? ಏನ್ ವಿಷಯ? ವಿಷಯ ಇದೆ ಅಗ್ರಜ. ಧ್ರುವನ್ ಮೇಲೆ ಅಟ್ಯಾಕ್ ಆಯ್ತು. ಮೊನ್ನೆ ನೋಡಿದ್ರೆ ಲಗ್ನ ಪತ್ರಿಕೆ ಸುಟ್ಟೋಯ್ತು. ಇದನ್ನೆಲ್ಲ ನೋಡಿದ್ರೆ ಯಾರೋ ನಮ್ಮ ಫ್ಯಾಮಿಲಿನ ಹೊಡೆಯೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅನಿಸ್ತಿಲ್ವಾ? ಇದರಿಂದ ಯಾರ್ದೋ ಒಂದು ಕೈವಾಡ ಇದೆ ಅಂತ ನಿನಗೆ ಡೌಟೇ ಬರ್ತಿಲ್ವಾ ಅಗ್ರಜ? ಏನ್ ಹೇಳ್ತಿದೆ ವಿಕ್ರಾಂತ್? ಲಗ್ನ ಪತ್ರಿಕೆ ಸುಟ್ಟು ಹೋಗಿದ್ದು ನಮ್ಮ ಕಣ್ಣು ಮುಂದೆ. ಅದನ್ನ ಹೊರಗಡೆ ಬಂದ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೊರಗಿನವರೆಲ್ಲ ಅಗ್ರಜ, ನಮ್ಮ ಮನೆ ಒಳಗಿನವರೇನೆ ಯಾಕೆ ಬೇಕು ಅಂತಾನೆ ಈ ಸಂಚ್ ಮಾಡಿರಬಾರ್ದು? ಅಲ್ಲ, ಇದರಿಂದ ಯಾರಿದ್ದಾರೆ, ಅವ್ರ ಉದ್ದೇಶ ಏನು ಅಂತ ನಾವ್ಯಾಕೆ ತಿಳ್ಕೋಬಾರ್ದು? ವಿಕ್ರಾಂತ್, ಧ್ರುವ, ನೆನೆ ನಡೆದಿದ್ದು ಇಟ್ಸ್ ಮಿಯರ್ ಆಕ್ಸಿಡೆಂಟ್. ಅದನ್ನ ನಾವು ಬೇರೆ ತರ ಯೋಚನೆ ಮಾಡೋದು ಬೇಡವೇ ಬೇಡ. ಸುಮ್ಮನೆ ಯಾರನ್ನೋ ಬ್ಲೇಮ್ ಮಾಡೋದಕ್ಕೆ ಹೋಗಿ ನಮ್ಮ ತಲೆ ನಾವೇ ಹುಳ ಬಿಟ್ಕೊಳಂಗಾಗುತ್ತೆ. ಅದು ನನಗೆ ಇಷ್ಟನೂ ಆಗೋದಿಲ್ಲ. ಅಗ್ರಜ, ವಿಷಯ ಇಷ್ಟು ಸೀರಿಯಸ್ ಆಗಿರೋದಕ್ಕೆ ನಿಮ್ ತನಕ ತಗೊಂಡ್ಬಂದಿರೋದು. ಸಿಲ್ಲಿ ಆಗೆಲ್ಲ ನಾವು ಮಾತಾಡ್ತಿಲ್ಲ. ಈ ಮನೆಯಲ್ಲಿ ನಿನಗೆ ಗೊತ್ತಿಲ್ಲದಿರೋ ಎಷ್ಟೋ ಸತ್ಯಗಳಿವೆ. ನಾವಿಷ್ಟು ದಿನ ಯಾರನ್ನ ಅಮ್ಮ ಅಮ್ಮ ಅಂತ ಕರಿತಿದ್ವೋ ಅವರೆಲ್ಲಾ ವಿಷಯ ನಿಮಗೆ ಗೊತ್ತಾಗ್ರಜ? ಗೊತ್ತು. ನಿನಗೆ ಈ ವಿಷಯ ಗೊತ್ತಾ? ಗೊತ್ತು. ಅಷ್ಟೇ ಅಲ್ಲ, ನಿಮಗೆ ಅವ್ರ ಬಗ್ಗೆ ಗೊತ್ತಿಲ್ಲದಿರೋದು ಕೂಡ ನನಗೆ ಗೊತ್ತಿದೆ. ನಿಮ್ಗೆ ಇವಾಗ ಈ ವಿಚಾರ ಗೊತ್ತಾಗಿದೆ, ಅದಕ್ಕೆ ಹೇಳ್ತಿದ್ದೀರಾ? ನನಗೆ ವಿಚಾರ ಮೊದಲಿಂದನೂ ಗೊತ್ತು. ಅಣ್ಣ, ನಿಂಗೆ ಗೊತ್ತಿದ್ರು ನಮ್ಗೆಲ್ಲ ಯಾಕೆ ಹೇಳಿಲ್ಲ?
ರಜಾ ನೀನ್ ಹೀಗ್ ಮಾಡ್ತೀಯ ಅಂತ ಹೇಳೋದಿಕ್ಕೆ ಅವ್ರ ಬಗ್ಗೆ ಶುರು ಮಾಡಿದ್ರೆ ಬರೀ ಮಾತಲ್ಲಿ ಹೇಳೋದಿಕ್ಕೆ ಆಗೋದಿಲ್ಲ ವಿಕ್ರಮ್. ಅವ್ರ ಬಗ್ಗೆ ನಿನ್ಗೆ ಗೊತ್ತಾ ಅಂತ ಕೇಳಿದಿಲ್ಲ. ನನಗಿಂತ ಅವ್ರ ಬಗ್ಗೆ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಾವು ಇವತ್ತು ಹೀಗಿದ್ದೀವಿ ಅಂದ್ರೆ ಅವರೇ ಕಾರಣ. ನಮ್ಮನ್ನ ಚಿಕ್ಕ ವಯಸ್ಸಲ್ಲಿ ಎಷ್ಟು ಕಷ್ಟಪಟ್ಟು ಪ್ರೀತಿ ಕೊಟ್ಟು ಮಮಕಾರ ಕೊಟ್ಟು ಸಾಕಿದ್ದಾರೆ ಗೊತ್ತಾ. ಅವ್ರ ಬಗ್ಗೆ ಬರೀ ಮಾತಲ್ಲಿ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ ವಿಕ್ರಾಂತ್. ಶಿ ಇಸ್ ವೆರಿ ಸ್ಪೆಷಲ್ ಟು ಅಸ್. ಇನ್ಫ್ಯಾಕ್ಟ್ ಇದೇ ರೀಸನ್ ನಾನು ಅವತ್ತು ಧ್ರುವದ ಮೇಲೆ ಕೋಪ ಮಾಡಿಕೊಂಡು ಮನೆಯಿಂದ ಆಚೆ ಹಾಕಿದ್ದು. ಅವ್ರ ವಿರುದ್ಧವಾಗಿ ಯಾರಾದ್ರೂ ನನ್ನ ಹತ್ರ ಸಣ್ಣ ಮಾತಾಡಿದ್ರು ಕೂಡ ನಾನು ಅದನ್ನ ಸಹಿಸೋದಿಲ್ಲ. ಅದನ್ನು ಇಷ್ಟ ಕೂಡ ಆಗೋದಿಲ್ಲ. ಈ ಡೌಟ್ಸ್ಗಳೆಲ್ಲ ನನ್ನ ತಲೆಯಿಂದ ಹೊರಗಡೆ ಹಾಕಿ ಇನ್ನು ಆಗ್ಬೇಕಾಗಿರೋ ಕೆಲಸ ಸಾಕಷ್ಟಿವೆ. ಮದುವೆ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಈಗ ಆರಾಮಾಗಿದ್ದೀನಮ್ಮ. ಟ್ಯಾಬ್ಲೆಟ್ಸ್ ಎಲ್ಲ ಟೈಮ್ ಕರೆಕ್ಟಾಗಿ ತಗೊಳ್ತೀರ ತಾನೆ? ನೀನು ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ ಆಯ್ತಾ. ನಿನ್ನ ಆರೋಗ್ಯದ ಬಗ್ಗೆ ಗಮನ ಕೊಡು. ಟ್ಯಾಬ್ಲೆಟ್ಸ್ ಏನಾದ್ರು ಖಾಲಿ ಆದ್ರೆ ನನಗೆ ಹೇಳು, ನಾನು ಕಳ್ಸಿಕೊಡ್ತೀನಿ. ಇಲ್ಲಮ್ಮ ಸದ್ಯಕ್ಕಂತೂ ಬರೋಕ್ಕಾಗಲ್ಲ. ಅದನ್ನ ನಿಮಗೆ. ಹಲೋ ಅತ್ತೆ, ಹೇಗಿದ್ದೀರಾ? ನಿಮ್ಮ ಮಗನ್ ಸ್ವಲ್ಪ ಬುದ್ಧಿ ಹೇಳ್ಬೇಕು ನೀವು. ಅಲ್ಲ ಅತ್ತೆ, ನನ್ನ ಬಿಟ್ಟು ಹೋಗಿದ್ದಾರೆ ಗೊತ್ತಾ. ಒಂದ್ ಮಾತು ಹೇಳಿಲ್ಲ. ಒಂದ್ ಮಾತು ಹೇಳಿದ್ರೆ ನಾನು ಬರ್ತಾ ಇರ್ಲಿಲ್ವಾ? ನಂಗೂ ಆಸೆ ನಿಮ್ಮನ್ನ ನೋಡ್ಬೇಕು ಅಂತ ಹೇಳಿ. ಅಷ್ಟು ಅರ್ಥ ಮಾಡ್ಕೊಳ್ಳೋದು ನನ್ನ ಮಗುನ. ಏನೋ ಹೇಳ್ದೆ ಹೊರಟೋಗಿದ್ದಾರೆ. ನೀವೇ ಸ್ವಲ್ಪ ಬೈರಿ. ಹಲೋ ಅಮ್ಮ, ನಾನು ನಿನ್ನ ಹತ್ರ ಬೈಸ್ಕೊಳ್ಬೇಕು. ಇನ್ನೊಂದ್ಸರಿ ಕಾಲ್ ಮಾಡ್ತೀನಿ, ಸರಿನಾ? ಬಾಯ್ 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 ಬಾಯ್. ಅಮ್ಮ ತಾಯಿ ಚಾಮುಂಡಿ, ಈ ತರ ಫಿಟ್ಟಿಂಗ್ ಇಡಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಿದ್ದೆ ಹೇಳು. ನೀವ್ ಹೋಗಿದ್ದ ದಿನದಿಂದ ನಿನಗೆ ಎಂತ ಕೆಲಸ ಮಾಡಿದೆ ಅಂದ್ರೆ ಅಮ್ಮ ಸರಿ ಕ್ಲಾಸ್ ತಗೋತಾಳೆ. ದೊಡ್ಡ ಮಹಾ ಮಂಗಳಾರತಿನೇ ಆಗುತ್ತೆ. ನೀವ್ ಮಾಡಿರೋ ಕೆಲ್ಸಕ್ಕೆ ಬರೀ ಮಂಗಳಾರತಿ ಅಲ್ಲ, ಹಣ್ಣು ಕಾಯಿ ಇಟ್ಟು ಪೂಜೆನ ಮಾಡಿಸ್ಬೇಕಿತ್ತು. ಅಂತೂ ನನಗೇನು ಅಮ್ಮನ ಕೈಯಿಂದ ಒಡಿಸ್ಬೇಕು ಅಂತ ಫಿಕ್ಸ್ ಆಗಿದ್ಯಾ? ಆಫ್ಕೋರ್ಸ್. ನಿಮಗೆ 2 ಬಾರ್ಸಿದ್ರೇನೆ ಬುದ್ಧಿ ಬರೋದು. ಬರೀ 2 ದಿನಕ್ಕೆ ಲಂಡನ್ನಿಗೆ ಹೋಗಿ ಬರ್ತೀನಿ ಅಂತ ಹೋದವರು 2 ವಾರ ಆದ್ರೂ ಪತ್ತೆ ಇಲ್ಲ. ಅಲ್ಲ, ನನಗೂ ಅವಳು ಹೆಂಡ್ತಿದ್ದಾಳೆ. ಅವಳನ್ನ ಬಿಟ್ಟು ದೇಶಾಂತಕ್ಕೆ ಹೋದ್ರೆ ಏನಾಗತ್ತೆ ಅಂತ ಹೇಳಿ ನಿಮಗೊಂದು ಚೂರಾದ್ರೂ ಅನಿಸ್ತಾ? ನಿಮಗೆ ಫೀಲೇ ಆಗಿಲ್ಲ ಅಲ್ವಾ? ಅಯ್ಯೋ, ಯಾರು ಹೇಳಿದ್ದು? ಫ್ಲೈಟ್ ಅಲ್ಲಿ ಹೋಗ್ತಾ ಬರೀ ನಿಂದೆ ಯೋಚನೆ ಗೊತ್ತಾ. ಆದ್ರೆ ಏನ್ ಮಾಡೋದು, ಸಿಚುವೇಶನ್ ಹೀಗಿತ್ತು. ಫ್ಲೈಟ್ ಅಲ್ಲಿ ಹೋಗ್ತಾ ಮಾತ್ರನಾ? ಅದು ಹಾಗಲ್ಲ ಕಣೆ. ಹಾಗೂ ಹೇಳ್ಬೇಡಿ, ಹೀಗೂ ಹೇಳ್ಬೇಡಿ. ನಿಮ್ ಮಾತು ನಾನು ಕೇಳಿಸ್ಕೊಳಲ್ಲ. ಅಲ್ಲ, ನಿಮಗೆ ಕಾಲ್ ಮಾಡಿದಾಗ ಅತ್ತೆಗೆ ಸೀರಿಯಸ್ ಆಗಿದೆ ಅನ್ನೋ ಮ್ಯಾಟ್ರ್ ಬಿಟ್ಟು ಬೇರೆ ಎಲ್ಲ ಹೇಳಿದ್ರಿ ಅಲ್ವಾ? ಆಮೇಲೆ ಸಾರಿಕಂಗ್ ಕಾಲ್ ಮಾಡಿದಾಗ ಹೇಳಿದ್ಲು ನಿಮಗೆ ಹೆಂಡತಿ ಅಂದ್ರೆ ಹೊರಗಿನೋಳಾಗ್ಬಿಟ್ಲು ಅಲ್ವಾ? ಆದ್ಯಾ, ಬಾಯಲ್ಲಿ ಕೂತ್ಕೋ. ಇಲ್ಲಿ ನೀವೆಲ್ಲ ವೇದಾಂತ್ ಮದುವೆ ಪ್ರಿಪರೇಷನ್ ಇದ್ರಿ. ಸುಮ್ನೆ ನಿಮ್ಗೆ ಹೇಳಿ ನಿಮ್ಗೆ ಯಾಕೆ ಟೆನ್ಷನ್ ಕೊಡು ಅಂತ ನಾನು ಹೇಳಿಲ್ಲ ಅಷ್ಟೇ. ಅದು ಅಲ್ಲದೆ ಅಮ್ಮಂಗೆ ಅಷ್ಟೇನು ಸೀರಿಯಸ್ ಆಗಿರಲಿಲ್ಲ. ಶುಗರ್ ಲೆವೆಲ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಅಷ್ಟೇ. ನಾನು 2 ವಾರ ಲಂಡನ್ ಇಂದ ಬರೋದು ಲೇಟ್ ಆಯ್ತು ಅಂತ ನನಗೆ ಬಂದು 1 ವಾರ ಆದ್ರೂ ನಿನ್ನ ಶಿಕ್ಷೆ ಕೊಡ್ತಾನೆ ಇದೆಯಲ್ಲ. ನೀವು ಮಾಡಿರೋ ಕೆಲಸಕ್ಕೆ ಬರೀ 1 ವಾರ ಅಲ್ಲ, ಜೀವನ ಪೂರ್ತಿ ಶಿಕ್ಷೆ ಕೊಡ್ಬೇಕು ಅಂತ ಅನಿಸ್ತಾ ಇದೆ. ಅಲ್ಲ, ನೀನ್ ಬಂದಾಗಿಂದ ನನ್ಗೊಂದು ಹಗ್ಗು ಕೊಟ್ಟಿಲ್ಲ ಅಂತ ನಾನು ತುಂಬಾ ಬೇಜಾರು ಮಾಡ್ಕೊಂಡಿದ್ದೀನಿ. ಅಂತಂದ್ರೆ ಲೈಫ್ ಲಾಂಗ್ ಶಿಕ್ಷೆ ಕೊಟ್ಬಿಟ್ರೆ ನಾನು ವಾಪಸ್ಸು ಮತ್ತೆ ಲಂಡನ್ ಫ್ಲೈಟ್ ಹತ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲ ಆದ್ಯಾ, ಇನ್ನು ಎಷ್ಟು ದಿನ ಅಂತ ಏಕಾಂತ ಸೆರೆವಾಸ ಶಿಕ್ಷೆ? ನಿಮಗೆ ಈ ಸೆರೆವಾಸ ಇನ್ನು 1 ತಿಂಗಳು ತಪ್ಪಿದಲ್ಲ. ಅಲ್ಲ ಆದ್ಯಾ, ಇಂಥ ಚಿಕ್ಕ ತಪ್ಪಿಗೆ ನೀನು ಅಷ್ಟು ದೊಡ್ಡ ಶಿಕ್ಷೆ ವಿಧಿಸೋದು ಎಂತ ನ್ಯಾಯ ಹೇಳು? ನಿನಗೆ ನನ್ನ ನೋಡಿದ್ರೆ ಏನು ಅನ್ನಿಸ್ತಾನೆ ಇಲ್ವಾ? ಸರಿ, ಬನ್ನಿ ಕುತ್ಕೊಳ್ಳಿ. ಈ ಸಲ ನಿಮ್ಮನ್ನು ಫಾರ್ಗಿವ್ ಮಾಡ್ತೀನಿ. ಆದ್ರೆ ಮತ್ತೆ ಈ ಮಿಸ್ಟೇಕ್ ಏನಾದ್ರು ರಿಪೀಟ್ ಆಯ್ತು ಅಂತ ಅನ್ಕೊಳ್ಳಿ, ಘನ ಘೋರ ಶಿಕ್ಷೆ ನೀಡಬೇಕಾಗತ್ತೆ. ಹಾಗಿದ್ರೆ ಈಗ ಶಿಕ್ಷೆ ಕತಮ್ಮ? ಕತಮ್. ಇದೇ ಖುಷಿಯಲ್ಲಿ ಟೋಕನ್ ಅಡ್ವಾನ್ಸ್ ಅಂತ ಏನಿಲ್ವಾ? ರೈಟ್. ಈ ಕಡೆನಾ? ಬೇಡ ಬೇಡ, ಲೆಫ್ಟಿಗೆ ಕೊಡ್ತೀನಿ. ಹಾರ್ಟಿಗೆ ಹತ್ರ ಇರತ್ತೆ ಅಲ್ವಾ? ಎಕ್ಸಾಕ್ಟ್ಲಿ ಚಿನ್ನ. ಆಕ್ಚುಲಿ ಏನ್ ಗೊತ್ತಾ, ತುಂಬಾ ದಿನ ಆಗಿದೆ ಅಲ್ವಾ, ಶೈ ಕಮ್ಮಿ. ಸೊ ಕಣ್ ಮುಚ್ತೀರಾ? ನಾಚಿಕೆ ನನಗೆ. 3, 2, 1
ಇನ್ನಿಕೀತೆ ಮರುದಿನ ಎಲ್ಲಿಗೆ ಏನೋ ಬೈದಂಗಿತ್ತಲ್ಲ, ಅದ್ರ ಅರ್ಥನಾದ್ರೂ ಹೇಳ್ಬಿಟ್ಟೋಗೆ. ನಿನ್ ಟೋಕನ್ ಅಡ್ವಾನ್ಸ್ ಬೇಡ, ಏನು ಬೇಡ. ಇವತ್ತಿಗೆ ಇಷ್ಟು ಪ್ರೀತಿ ಸಾಕು, ಮುಂದಿನ ಭಾಗ ನಾಳೆ. ಓಕೆ ಬಾಯ್. ಗಂಡನ್ ರಿಟರ್ನ್ ಗಂಡನ್ ಮರ್ಯಾದೆಯಿಂದ ಕೊಡೋದಲ್ಲ ಅವಳು. ನೋಡ್ಬೇಕು ನನ್ನಿಲ್ಲಿಂದ ಕರ್ಕೊಂಡು ಹೋಗು ಮಗನೇ. ಈಗ್ಲೂ ಫೋನ್ ಮಾಡಿ ಹೇಳಿಲ್ಲ ಅಂದ್ರೆ ಪರಿಸ್ಥಿತಿ ಕೈ ಮೀರೋಗುತ್ತೆ. ಹಾಗೇನಾರು ಆದ್ರೆ ಮೇಡಮ್ ನಮ್ನ ಸುಮ್ನೆ ಬಿಡ್ತಾರಾ? ಈಗ್ಲೇ ಫೋನ್ ಮಾಡಿ ತಿಳಿಸ್ತೀನಿ ಮೇಡಮ್ಗೆ. ರಾಸ್ಕಲ್, ನೀನಾಗ್ ನಿನ್ ಫೋನ್ ಮಾಡಬಾರ್ದು. ಏನಾದ್ರೂ ವಿಷಯ ಇದ್ರೆ ನಾನೇ ಫೋನ್ ಮಾಡ್ತೀನಿ ಅಂತ ನಿನ್ಗೆ ಹೇಳಿದ್ದೆ ತಾನೆ. ಅದು ಅಲ್ಲದೆ ನನ್ನ ಪರ್ಸನಲ್ ನಂಬರ್ಗೆ ಕಾಲ್ ಮಾಡಿದ್ಯಾ? ನಿನಗ್ ತಲೆಯಲ್ಲಿ ಬುದ್ಧಿ ಇಲ್ವಾ? ಮನೇಲಿ ಎಲ್ಲರೂ ಇರ್ತಾರೆ ಅಂತ ಗೊತ್ತಾಗಲ್ವಾ? ರಾಸ್ಕಲ್. ಸಾರಿ ಮೇಡಮ್, ಈ ವಿಷಯನ ಅರ್ಜೆಂಟ್ ಆಗಿ ನಿಮ್ಗೆ ಹೇಳ್ಬೇಕಾಗಿತ್ತು ಮೇಡಮ್. ಹೇಳಿ ಸಾರಿ. ಇವಳು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಮೇಡಮ್. ತುಂಬಾ ಕಾಟ ಕೊಡ್ತಾಳೆ, ಕೂಗ್ತಾಳೆ, ಕಿರ್ಚಾಡ್ತಾಳೆ. ಯಾಕೋ ಇವಳು ನೋಡಿದ್ರೆ ತಲೆ ಕೆಟ್ಟೋಗಿದೆ ಅಂತ ಕಾಣಿಸುತ್ತೆ ಮೇಡಮ್. ಒಂದು ವಾರದಿಂದ ಹುಚ್ಚು ಜಾಸ್ತಿ ಆಗ್ಬಿಟ್ಟೈತೆ. ಮಾತೆತ್ತಿದ್ರೆ ವೇದಾಂತನ ನೋಡ್ಬೇಕು ಅಂತ ತಲೆ ತಿಂತಾಳೆ ಮೇಡಮ್. ಬಾಯಿ ಮುಚ್ಕೊಂಡು ಸುಮ್ನೆ ಇರು ಅಂದ್ರು ಕೇಳ್ತಾ ಇಲ್ಲ. ಅದಕ್ಕೆ ನನ್ ಕೋಪ ಬಂದು ಚೆನ್ನಾಗಿ ಹೊಡೆದೆ ಮೇಡಮ್. ವೇದಾಂತ್ ಫೋಟೋ ತೋರ್ಸು ಅಂತ ಬಡ್ಕತಾಳೆ. ಅದಕ್ಕೆ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಮೇಡಮ್. ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ಏನು, ಆ ಹೆಂಗಸು ವೇದಾಂತನ ನೋಡ್ಬೇಕು ಅಂತ ಹೇಳ್ತಿದ್ದಾಳ? ಆಗಲ್ಲ ಅಂತ ಹೇಳು. ಅವಳೇನಾದ್ರೂ ಹಠ ಮಾಡಿದ್ರೆ ಜೋರ್ ಮಾಡು. ಅವಳೇನಾದ್ರೂ ಇನ್ನೊಂದ್ಸತಿ ವೇದಾಂತನ ನೋಡ್ಬೇಕು ಅಂತ ಹಠ ಮಾಡಿದ್ರೆ ಕೆನ್ನೆ 4 ಬಾರ್ಸು. ಅವಾಗ ಸುಮ್ನೆ ಆಗ್ತಾಳೆ. ಎಷ್ಟೋ ವರ್ಷಗಳಿಂದ ಅದನ್ನೇ ಮಾಡ್ತಾ ಇರೋದಲ್ವಾ. ಅವಳು ಯಾವತ್ ನಮ್ ಮಾತು ಕೇಳಿದಾಳೆ ಹೇಳಿ? ಬಾಯ್ ಬಿಟ್ರೆ ವೇದಾಂತನ ನೋಡ್ಬೇಕು ಅಂತಾಳೆ. ಇನ್ನೂ ಜಾಸ್ತಿ ಹೊಡೆದ್ರೆ ಸತ್ತೇ ಹೋಗ್ತಾಳೆ. ಸರಿ, ಒಂದ್ ಕೆಲ್ಸ ಮಾಡಿ, ನಾನು ವೇದಾಂತ್ ಫೋಟೋನ ನಿಮಗೆ ಕಳ್ಸಿಕೊಡ್ತೀನಿ. ಆ ಹೆಂಗ್ಸಿಗೆ ತೋರಿಸಿ, ಅವಾಗ ಸ್ವಲ್ಪ ಸಮಾಧಾನ ಆಗ್ಬೋದು. ಆಮೇಲೆ ಇನ್ನೊಂದು ವಿಷಯ, ಅವಳು ಯಾವುದೇ ಕಾರಣಕ್ಕೂ ಆ ಜಾಗದಿಂದ ತಪ್ಪಿಸ್ಕೊಂಡು ಹೋಗ್ಬಾರ್ದು. ಆ ರೀತಿ ನೋಡ್ಕೊಳ್ಳಿ. ನಿಮ್ ಗಮನ ಎಲ್ಲ ಅವಳ ಮೇಲೆ ಇರ್ಲಿ. ಅವಳು ಅಲ್ಲಿರೋದನ್ನು ಯಾರಿಗೂ ಗೊತ್ತಾಗಬಾರ್ದು. ಹುಷಾರು. ಆಯ್ತು ಮೇಡಮ್, ನಾವು ನೋಡ್ಕೊಂತೀವಿ. ನೀವೇನ್ ತಲೆ ಕೆಡ್ಸ್ಕೊಂಬೇಡಿ. ಇರುವ ಆ ಸುಹಾಸಿನಿ ಯಾವುದೋ ಹೆಂಗ್ಸ್ ಜೊತೆ ಫೋನಲ್ಲಿ ಮಾತಾಡ್ತಿದ್ಲು. ಜೊತೆಗೆ ವೇದಾಂತ್ ಫೋಟೋ ನೋಡ್ಬೇಕು ಅಂತ ಹೇಳ್ತಿದ್ಲು. ಯಾರಿರ್ಬೋದು? ನಂಗೂ ಗೊತ್ತಿಲ್ಲ ವಿಕ್ಕಿ. ಒಂದ್ ವೇಳೆ ಅವರು ನಮ್ಮಮ್ಮನೇ ಆಗಿರ್ಬೋದಾ? ಅವ್ರು ನಮ್ಗೆ ಯಾರು ಗೊತ್ತಿಲ್ಲದ ಜಾಗದಲ್ಲಿ ಇರ್ಬೋದಾ? ನಮ್ಮಮ್ಮನ ಅಂದ್ರೆ ನಿನ್ನ ಆದ್ಯ ಅಗ್ರಜ ನಮ್ಮನ. ಹ್ಞೂ ವಿಕ್ಕಿ, ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ. ಇದ್ರೂ ಇರ್ಬೋದು, ಇಲ್ದೇನೂ ಇರ್ಬೋದು. ಅಂದ್ರೆ ಈ ಸುಹಾಸಿನಿ ನಮ್ಮಮ್ಮನ ಇಷ್ಟು ವರ್ಷ ಎಲ್ಲೋ ಒಂದ್ ಕಡೆ ಬಚ್ಚಿಟ್ಟಿರ್ಬೋದಾ? ಅವಳು ಏನ್ ಬೇಕಾದ್ರೂ ಮಾಡಿರ್ಬೋದು. ಅವಳು ಯಾವ ಲೆವೆಲ್ ಬೇಕಾದ್ರೂ ಹಿಡಿತಾಳೆ. ಅವಳ ಹತ್ರ ಮಾಡಿರಲ್ಲ, ಆತರ ಆಗಿರಲ್ಲ ಅಂತ ನಾವು ಅಂದ್ಕೊಂಡ್ರೆ ನಮ್ಮ ಸ್ಟೇಡಿಯಟ್ ಯಾರು ಇರಲ್ಲ ವಿಕ್ಕಿ. ಏಯ್ ತಗೋ, ವೇದಾಂತ್ ಫೋಟೋ ನೋಡ್ಬೇಕು ಅಂತಿದ್ದಲ್ಲ, ನೋಡು.
ಅಗ್ರಜ ಏನ್ ಅನ್ಕೊಂಡ್ರು ಪರವಾಗಿಲ್ಲ, ಆ ಸುಹಾಸಿನ ಒಂದ್ ಕಡೆ ಕಟ್ಟಾಕಿ 4 ಬಾರಿಸಿದ್ರೆ ಬಾಯಿ ಬಿಡ್ತಾಳೆ. ಅವಳು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ. ಅವಳಿಗಿದೆ ಕರೆಕ್ಟ್. ಬಾ ವಿಕ್ಕಿ, 1 ನಿಮಿಷ. ನಾವು ಆತರ ಮಾಡಿದ್ರೆ ಅಣ್ಣನ ಹತ್ರ ಮತ್ತೆ ಬರಕ್ ಆಗದಷ್ಟು ದೂರ ಹೋಗ್ಬೇಕಾಗುತ್ತೆ. ಹಾಗಂತ ಎಷ್ಟು ದಿನ, ಎಷ್ಟು ವರ್ಷ ಆ ರಾಕ್ಷಸಿನ ಮೆರಿಯಕ್ ಬಿಡು ಅಂತ ಧ್ರುವ. ನಿನ್ನಷ್ಟೇ ಕೋಪ ನಂಗೂ ಇದೆ ವಿಕ್ಕಿ, ಆದ್ರೆ ಅಣ್ಣನಿಂದ ದೂರ ಇದ್ದಿದ್ ನಾವು ನನಗ್ ಗೊತ್ತು. ಆ ಹಿಂಸೆ ಶತ್ರುಗೂ ಬರೋದ್ ಬೇಡ ಅಂತ ಬೇಡ್ಕೋತೀನಿ. ಆ ನೋವನ್ನ ನೀ ಅನುಭವಿಸೋದು ನಂಗೆ ಇಷ್ಟ ಇಲ್ಲ ವಿಕ್ಕಿ. ಆದ್ರೆ ಆ ಸುಹಾಸಿನಿನ ನನ್ನ ಕೈಯಿಂದ ಸಹಿಸ್ಕೊಳಕ್ ಆಗ್ತಿಲ್ಲ ಧ್ರುವ. ಅವಳ ಅಗ್ರಜಂಗೆ ಯಾವ ಟೈಮಲ್ಲಿ ಬೇಕಾದ್ರೂ ಪ್ರಾಬ್ಲಮ್ ಮಾಡ್ಬೋದು. ಹಾಗಂತ ದುಡ್ಡು ಕೊಡೋದ್ರಲ್ಲಿ ಅರ್ಥ ಇಲ್ಲ. ಒಂದ್ಸಲ ಮಾಡಿದ ತಪ್ಪನ ಮತ್ತೆ ಮಾಡಬಾರ್ದು. ಕ್ಲಿಯರ್ ಆಗಿ ಪ್ರೂಫ್ ಇಲ್ಲದೆ ನಾವು ಹೆಜ್ಜೆ ಇಡಬಾರ್ದು. ಹಾಗಾದ್ರೆ ಏನ್ ಮಾಡುವಂತ? ಒಂದ್ ವೇಳೆ ನಮ್ಮಮ್ಮ ಬದುಕಿದ್ದು ಆ ರಾಕ್ಷಸಿ ನಮ್ಮಮ್ಮನ ಬಚ್ಚಿಟ್ಟಿದ್ರೆ ನಾವು ಮೊದಲು ಮಾಡ್ಬೇಕಾದ ಕೆಲಸ ನಮ್ಮಮ್ಮನ ಕಾಪಾಡೋದು. ಎಸ್, ದಟ್ಸ್ ಕರೆಕ್ಟ್. ಅಮ್ಮ ಬದುಕಿರೋದು ನಿಜಾನೇ ಆಗಿದ್ರೆ ಅಮ್ಮನ್ನ ಅಣ್ಣನ ಮುಂದೆ ತಂದು ನಿಲ್ಸಿದ್ರೆ ಅಣ್ಣ ನಿಜಾನ ಒಪ್ಕೊಂಡೇ ಒಪ್ಕೋತಾನೆ. ಆಗ ಸುವಾಸಿನಿ ಏನೂ ಮಾಡಕ್ಕಾಗಲ್ಲ. ಒಂದ್ ವೇಳೆ ಸುವಾಸಿನಿ ಸುಳ್ಳು ಹೇಳಿದ್ರು ಸಾಕ್ಷಿ ಹೇಳಕ್ಕೆ ಅಮ್ಮ ಇರ್ತಾಳೆ. ಮಗನೇ, ಹೇಗಿದೆಯಪ್ಪ? ಎಷ್ಟು ಮುದ್ದ ಕಾಣಿಸ್ತಿದ್ಯೋ, ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯೋ. ಇಲ್ಲಿ ಆಗಲೇ ಯಾವುದು ರಾತ್ರಿ ಯಾವುದು ಒಂದು ಗೊತ್ತಾಗ್ತಿಲ್ಲಪ್ಪ. ದಿನ ಕಳೀತು, ವರ್ಷ ಕಳೀತು, ಒಂದು ಗೊತ್ತಿಲ್ಲ. ಯಾಕೋ ನಾನು ಹೆಚ್ಚು ದಿನ ಬದುಕಿರಲ್ಲ ಅನ್ನಿಸ್ತಿದೆ ಕಣ್ಣು. ಕಣ್ಣು ಮುಚ್ಚಿದ್ರ ಒಳಗಡೆ ನಾನು ನಿನ್ ನೋಡ್ಬೇಕು ಅಂತ. ಏಯ್, ನೋಡಿ ಸಾಕ್ ಕೊಡು. ಮತ್ತೆ ಏನಾದ್ರೂ ವೇದಾಂತ್ ನೋಡ್ಬೇಕು ಅಂತ ರಾಗ ತೆಗೆದ್ರೆ ಒದೆಗಳು ಬೀಳ್ತವೆ. ಹುಷಾರ್, ಸುಮ್ನೆ ಬಿತ್ಕೋ. ವೇದಾಂತ್, ವೇದಾಂತ್, ವೇದಾಂತ್ ಎಲ್ಲಿದೆಯಪ್ಪ? ಬರ್ತಾನೆ ಕಣ್ರು, ನನ್ ಮಗ ವೇದಾಂತ್ ಒಂದಿನ ನನ್ನ ಹುಡುಕೊಂಡು ಬಂದೇ ಬರ್ತಾನೆ. ಇನ್ ತುಂಬಾ ದಿನ ಇಲ್ಲ ಕಣ್ರು. ನನ್ನ ಮಗ ನನ್ನಿಲ್ಲಿಂದ ಕರ್ಕೊಂಡು ಹೋಗ್ತಾನೆ. ನನ್ನ ಮಗ ವೇದಾಂತ್, ವಿಕ್ರಾಂತ್, ಧ್ರುವನು ಬಂದೇ ಬರ್ತಾರೆ ಕಣ್ರು. ಆ ಸುಹಾಸಿನಿ ನಾವು ಅನ್ಕೊಂಡ್ರಷ್ಟು ಸುಲಭ ಅಲ್ಲ. ಶಿ ಈಸ್ ವೆರಿ ಬ್ರಿಲಿಯಂಟ್, ಶಿ ಈಸ್ ಕ್ಲೆವರ್. ಅವಳನ್ನ ಅಷ್ಟು ಲೈಟ್ ಆಗಿ ನಾವು ತಗೊಳಕ್ಕಾಗಲ್ಲ. ನಾವು ಬೆರಳು ತೋರಿಸಿದ್ರೆ ಹಸ್ತನೇ ನುಂಗ್ತಾಳೆ. ಅಷ್ಟು ಜಾಣೆ ಅವಳು. ಇಲ್ಲ ಅಂದ್ರೆ ನಮ್ಮ ಅಗ್ರಜನ ಅಷ್ಟು ಈಸಿಯಾಗಿ ಯಾಮರ್ಸಕ್ಕಾಗಲ್ಲ. ಅಗ್ರಜ ಅವಳು ಕೈಗೊಂಬೆ ಆಗ್ಬಿಟ್ಟಿದ್ದಾನೆ. ಅಂಡ್ ಆಲ್ಸೋ ಅಗ್ರಜ ಅವಳ ಮಾತನ್ನ ಅಷ್ಟು ಈಸಿಯಾಗಿ ತೆಗ್ದಾಕಲ್ಲ. ಅಷ್ಟು ಬ್ರೈನ್ ವಾಶ್ ಮಾಡಿದಾಳೆ ಅವಳು ನಮ್ಮ ಅಗ್ರಜನ್ಗೆ. ನಾವು ಅನ್ಕೊಂಡ್ರಷ್ಟು ಸುಲಭ ಅಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅಗ್ರಜ ನಮ್ಮಿಬ್ರನ್ನೇ ಮನೆಯಿಂದ ಹೊರಗಡೆ ಆಗ್ತಾನೆ. ಅಷ್ಟು ಕೆಪಾಸಿಟಿ ಇದೆ ಅವಳಿಗೆ. ಇಲ್ಲ ವಿಕ್ಕಿ, ಅವಳೆಷ್ಟೇ ಬ್ರಿಲಿಯಂಟ್ ಆಗಿರ್ಲಿ, ನಾನಿನ್ ಸುಮ್ಮನಿರಲ್ಲ. ಇನ್ನ ನನಗೆ ಸಹಿಸ್ಕೊಂಡಿರೋದಕ್ಕಾಗಲ್ಲ. ಅವಳ ಕೆಪಾಸಿಟಿ ಏನು ಅಂತ ನಾನು ನೋಡೇ ಬಿಡ್ತೀನಿ. ನೋಡು, ನಾನು ಇದೇ ಆವೇಶದಲ್ಲಿ ಥಿಂಕ್ ಮಾಡ್ತಿದ್ದೆ. ಬಟ್ ವಿ ನೀಡ್ ಟು ಕಾಮ್ ಡೌನ್. ಅಲ್ಲ ವಿಕ್ಕಿ, ನಮ್ಮಮ್ಮ ಎಲ್ಲೆಲ್ಲೋ ಕಷ್ಟ ಪಡ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗತ್ತಾ? ಸಮಾಧಾನ ಮಾಡ್ಕೋತೀವ. ನಿನಗೆ ಎಷ್ಟು ಕೋಪ ಬರ್ತಿದ್ಯೋ ನನಗೂ ಅಷ್ಟೇ ಬರ್ತಿದೆ. ಇದೆಲ್ಲ ಅಗ್ರಜನ್ ಮದುವೆ ನಿಲ್ಸಕ್ಕೆ ಅವಳು ಮಾಡ್ತಿರೋ ಪ್ಲಾನ್ ಆಗಿರ್ಬೋದು. ಮೊದಲು ಅಗ್ರಜ ಮತ್ತೆ ರೌಡಿನಾದ್ನಿ ಮದುವೆ ಆಗಿದೆ, ಅಷ್ಟು ಸಾಕು. ಮಿಕ್ಕಿದ್ದು ಮಾರಿ ಹಬ್ಬನೇ. ವಿಕ್ಕಿ, ಇವಾಗಿರೋ ಪ್ರಾಬ್ಲಮ್ಮು ಅವಾಗ ಇರುತ್ತಲ್ವಾ? ಬಟ್ ಮದುವೆ ಆಗಿರುತ್ತಲ್ಲ ಧ್ರುವ. ಧ್ರುವ, ನನ್ನ ಹತ್ರ ಒಂದು ಐಡಿಯಾ ಇದೆ. ಅದಕ್ಕೇನೆ ಅಗ್ರಜನ್ ಮದುವೆ ಆಗ್ಲಿ ಅಂತ ಕಾಯ್ತಿರೋದು. ಮದ್ವೆಗೂ ಇದಕ್ಕೂ ಏನ್ ಸಂಬಂಧ ವಿಕ್ಕಿ? ಖಂಡಿತ ಸಂಬಂಧ ಇದೆ ಧ್ರುವ. ರೌಡಿನಾದ್ನಿ ಅಗ್ರಜನ್ನ ಮದುವೆ ಆಗಿ ಈ ಮನೆಗೆ ಬಂದ ಮೇಲೆ ಎಷ್ಟೊಂದು ಚೇಂಜ್ ಆಗುತ್ತೆ. ಅಂಡ್ ಮೋರ್ ಓವರ್ ಅಗ್ರಜ ರೌಡಿನಾದ್ನಿ ಮಾತನ್ನ ತುಂಬಾ ನಂಬ್ತಾನೆ. ಅವಳ ಮಾತನ್ನ ಯಾವತ್ತಿಗೂ ಮೀರಲ್ಲ. ನಾವು ಒಳ್ಳೆ ಟೈಮ್ ನೋಡ್ಕೊಂಡು ರೌಡಿನಾದ್ನಿ ಮೂಲಕ ಆ ಸುವಾಸಿನಿ ಯಾರು ಎಂತವಳು ಅಂತ ಅಗ್ರಜನ್ಗೆ ಗೊತ್ತು ಮಾಡ್ಸೋಣ. ಮದುವೆ ಆಗೋ ತನಕ ನಾವಿಬ್ರು ಸೈಲೆಂಟ್ ಆಗಿದ್ರೆ ಒಳ್ಳೇದು.
ಒನ್ಸ್ ರೌಡಿನಾದ್ಲಿ ಮನೆಗೆ ಕಾಲಿಡ್ಲಿ ಆ ಸುಹಾಸಿನಿ ಬಗ್ಗೆ ಅವಳೇ ನೋಡ್ಕೋತಾಳೆ. ಸರಿ ವಿಕ್ಕಿ, ಇನ್ನು ಕಾಯ್ಬೇಕಲ್ವಾ? ಕಾಯ್ತೀನಿ.